ಕೆ ಶಿವಕುಮಾರ್ ಊರು ಪಕ್ಕನೇ ನಮ್ಮೂರು. ಇವತ್ತೇನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಯಾರನ್ನೂ ಜಮೀನ್ ಕೊಡಬೇಡಿ ಅಂತ ಹೇಳ್ತಾ ಇದಾರಲ್ವಾ. ಇಲ್ಲೇನು ಅಂದ್ರೆ ಕನಕಪುರದಲ್ಲಿ ಮಾತ್ರ ಜಮೀನ್ ಕೊಡಬಾರ್ದು, ಇಲ್ಲೇಕೆ ಬಿಡದಿಲೆಲ್ಲ ಜಮೀನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕನಕಪುರದಲ್ಲಿ ಇವತ್ತು ಅವರು ನೆಟ್ಟೊಳಗೆ ನಿಲ್ಬೇಕು, ನಾನು ಇದ್ ಮಾಡ್ಬೇಕು ಅನ್ನೋದು ಇದಕ್ಕೋಸ್ಕರ ಇದ್ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿ ಟೌನ್ ಅಲ್ಲಿ ನಾವೇನ್ ಇದ್ ಮಾಡ್ತಾ ಇದೀವಿ, ನಾವು ಹೋರಾಟ ಮಾಡೋ ಗಂಟೆ ನಿಖಿಲ್ ಅಣ್ಣ ಆಗಿರ್ಬೋದು, ಕುಮಾರಣ್ಣ ಆಗಿರ್ಬೋದು, ಹೋರಾಟ ಮಾಡೋ ನಿಲ್ಸಲ್ಲ. ನಮ್ದು ಜಮೀನು ನಮ್ಮ ಹಕ್ಕು. ನಮ್ಮ ಬೈರಮಂಗಲ ಜಮೀನು ರೈತರ ಜಮೀನನ್ನು ಕೊಡೋದಿಲ್ಲ ಅಂತ ಅಂದ್ರು. ಇವರು ಈ ಸರ್ಕಾರದವರು ಎಲ್ಲ ಸೇರ್ಕೊಂಡು ಇವರು ಒಕ್ಕಲೆಬ್ರಿಸಕ್ಕೆ ಮಾಡ್ತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ JDS ಪಕ್ಷದಿಂದ ಇದು ನಿಖಿಲಣ್ಣ ನೇತೃತ್ವದಲ್ಲಿ ಸ್ಟ್ರೈಕ್ ಮಾಡಿ ಜಮೀನ ಕೊಡ್ದಾದಂಗೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ಜಯವಾಗಲಿ. ರೈತ ಇಲ್ಲ ಅಂದ್ರೆ ಈ ದೇಶ ಇಲ್ಲ, ಮಿಲಿಟರಿ ಇಲ್ಲ ಅಂದ್ರೆ ನಾವು ನಿದ್ದೆ ಮಾಡೋಕ್ಕಾಗಲ್ಲ. ಇವೆರಡಕ್ಕೂ ಬೆಲೆ ಕೊಡಬೇಕು. ರೈತನಿಗೆ ಮೊದಲನೇ ಬೆಲೆ, ಎರಡನೇನಿಗೆ ರೈತನ ಮಿಲಿಟರಿ ಬೆಲೆ. ಇವೆರಡು ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಇದನ್ನ ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರು ಯಾಕೆ ಅರ್ಥ ಮಾಡ್ಕೋತಾರಲ್ಲ, ಬರೀ ದುಡ್ಡು ನೋಡಿ. ಅಲ್ಲೇ 1 ಕೋಟಿ ಹೇಳ್ಬಿಟ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು, 1 ಕೋಟಿ ಹೇಳ್ಬಿಟ್ರು ಹತ್ರ. ದುಡ್ಡೇ ತಿನ್ನಕ್ಕಾಗುತ್ತಾ? ಅಲ್ಲ ರೀ, ದುಡ್ಡು ಎಷ್ಟು ದಿನ ಬರುತ್ತೆ? ಜೂಜಾಡನಿಗೆ 1 ದಿನ ಬರಲ್ಲ. ಅದು ಆ ದುಡ್ಡು ಕಳ್ಕೊಂಡ್ಮೇಲೆ ಅವನೇನ್ ಎಲ್ಲೋ ಹೋಗ್ತಾನೆ. ಅವನು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಯ್ತದೆ. ವಯಸ್ಸಾದ್ಮೇಲೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕಾಗಲ್ಲ. ಅವ್ನು ತಗೊಳ್ಳೋದು ಇಲ್ಲ. ಅವ್ನ ಗತಿ ಏನು? ಅವ್ರ ಜುಮ್ಮನ್ನ ಬರಿ ಅಂತ ಅವ್ರ ಗತಿ ಏನು? ಸೊ ಹೀಗಾಗಿ ನಮ್ಮ ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ ಮಾಡ್ತಾರೆ ಕೆಲಸ ಬಹಳ ದುರದೃಷ್ಟಕರವಾದಂತ ಕೆಲಸ. ಇದನ್ನ ಅವರು ಸಂಪೂರ್ಣವಾಗಿ ಕೈ ಬಿಟ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ರಕ್ತಪಾತ ಆದ್ರೂ ಪರವಾಗಿಲ್ಲ, ಜಮೀನಂತೂ ನಾವು ಬಿಡಕ್ ಸಿದ್ಧ ಇಲ್ಲ. ದೇವೇಗೌಡರು ಕೂಡ ಈಗ ಅಪ್ಪಾಜಿಯವರು ಬರ್ತಾವ್ರೆ. ಇದು ದೊಡ್ಡ ಹೋರಾಟ ಮಾಡ್ತೀನಿ, ಇಡೀ ಇಂಡಿಯಾಕ್ಕೆ ಹೋಗ್ತದೆ. ರಾಜ್ಯ ಅಲ್ಲ, ಇಡೀ ಸಂದೇಶ ಇಂಡಿಯಾಕ್ಕೆ ಹೋಗ್ತದೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ರೈತರು ಒಗ್ಗಟ್ಟಾಗಿದ್ದೀವಿ. ರೈತರ ಮಕ್ಕಳು ಯಾವತ್ತು ರೈತರೇ. ಇವತ್ತು ನೋಡಿ, ಒಂದು ರೇಷ್ಮೆ ಆಗ್ಬೋದು, ಒಂದು ಚಿಪ್ಪೆ ಗಿಡ ಆಗ್ಬೋದು, ಒಂದು ಸಪೋಟ ಗಿಡ ಆಗ್ಬೋದು, ಇವೆಲ್ಲ ರೈತರಿದ್ರಿ. ಇವೆಲ್ಲ ತಿನ್ನಕ್ಕೆ ಆಹಾರ ಅಲ್ವೇನ್ರಿ? ಇವೆಲ್ಲ ಕಳ್ಕೊಂಡ್ರೆ ಏನ್ ತಿಂತೀರಾ ನೀವು? ಹಣ್ಣುಗಳು ತಿನ್ನಲ್ವೇನ್ರಿ? ತರಕಾರಿ ತಿನ್ನಲ್ವೇನ್ರಿ? ಇವೆಲ್ಲ ಕಳ್ಕೊಂಡ್ರೆ ಏನ್ ತಿಂತೀರಾ? ಇದು ನಿಮ್ಗೆ ಅರ್ಥ ಆಗಲ್ವಾ? ನೀವು ದುಡ್ಡನ್ನ ಅಳಿತಾ ಇದ್ದೀರಾ ರಾಜ್ಯನ. ದಯವಿಟ್ಟು ದುಡ್ಡನ್ನ ಅಳಿಬೇಡಿ. ಭೂಮಿ ನೋಡಿ, ಎಷ್ಟು ತಲೆ ಹೋದ್ರು ಭೂಮಿ ಇರ್ತದೆ, ಎಷ್ಟು ತಲೆ ಹೋದ್ರು ಭೂಮಿ ಯಾವಾಗ ಸದಾ ಇರ್ತದೆ, ಬಟ್ ಬೇರೆ ದುಡ್ಡು ಇರಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ದೇವೇಗೌಡರು ಬರ್ತಾರೆ, ಈಗ ಮಾತಾಡ್ತಾರೆ. ಒಂದು 2 ನಿಮಿಷದಲ್ಲಿ ಅವ್ರ ಆಗಮನ ಆಗ್ತದೆ. ಎಲ್ಲರೂ ಒಂದೇ ಒಗ್ಗಟ್ಟಾಗಿ ನಾವು ಒಂದೇ ಮಾತರಂ, ಒಂದೇ ಮಾತರಂ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಗುರಂಜಪ್ಪ ಅಂತ ಆನಂದವರು ಹೋಗ. ಯಾವುದೇ ದಯವಿಟ್ಟು ಮಹಿಳೆಯರೆಲ್ಲ ಒಳಗಡೆ ಹೋಗ್ಬಿಡಿ. ರಸ್ತೆ ಬಗ್ಗೆ